ಲಕ್ಕಪ್ಪ ಲೇ ಶೆಟ್ಟಿ, ನಾವು ಹಿಡಿಯಾಕ ಹೊಂಟದ ಇಲಿ ಅಲ್ಲಲ್ಲಿ ಮತ್ತೇನು ಹುಲಿ ಐತೆ ಅದ. ಇವು ಊದಿನ ಕಡ್ಡಿ ಅಂತ ಸೈನಿಕರು ಒಂದ್ ಇಬ್ರನ್ನ ತಂದ ಏನ್ ಮಾಡಾವ? ಅವ್ರೆಲ್ಲ ಆ ಗುಡ್ಡದ್ವಾರ ಹಿಂದೆ ಅಡ್ಕೊಂಡ್ ಕೂತಾರ. ಒಂದ ಕೂಗ್ ಹೊಡೆದ್ರ ಸಾಕು ರಾಯ ನನ್ನ ಹರ್ಕೊಂಡು ತಿಂತಾರ. ಎಲ್ಲಾರು ಬಂದಾರಲ್ಲ. ಲಕ್ಯ ನಾವ್ ಹೇಳಿದ್ದೆಲ್ಲ ನೆನಪೈತಿಲ್ಲ ನಿನಗ? ನಾವ್ ಹೇಳಿದಂಗ ಮಾಡ ನೋಡು. ಈಗ ರಾಯ ಡೋರಿ ಹಳ್ಳಕ್ಕ ಬರು ವ್ಯಾಳ್ಯಾಗ ಎಳಕಕ್ಕೆ ಬರು ವ್ಯಾಳೆ ಆಗೈತಿ. ಏನ ನಾವು ಹೇಳಿದಂಗ ಮಾಡ. ಇಲ್ಲ ಅಂದ್ರ ಮಗನ ನಿನ್ನ ಹೆಂಡ್ರನ್ ಮಕ್ಕಳನ್ನ ಕಳ್ಕೊತಿ, ನೀನು ಹೊಕ್ಕಿ. ಯಾಕೋ ರಾಯ ನನ್ನ ಹಿಡಿದು ಕೊಡಾಕ ನನ್ನ ಮನಸ್ಸು ಒಪ್ಪಲ್ರಿ ಅಪ್ಪ. ಇದೊಂದು ಕೆಲಸ ಬಿಟ್ಟು ಬೇರೆ ಏನಾರ ಹೇಳ್ರಿ. ಲೇ ಲಕ್ಯ ಮಗನ, ಹೆಂಡ್ರ ಮಕ್ಕಳ ಜೋಡಿ ನೀ ಬಾಳೆ ಮಾಡ್ಬೇಕು ಅನ್ನೋ ಆಸೆ ಐತೋ ಏನ್ ಇಲ್ಲೋ? ಆಯ್ತ್ರಿಪ್ಪ, ನೀವ್ ಹೇಳ್ದಂಗ ಕೇಳ್ತೇನ್ರಿ ಅಪ್ಪ. ಹಂಗ ಬಾ ಮಗನ ದಾರಿಗೆ. ನಡ್ರಿ ನಾವು ಅಲ್ಲೇ ಮರಿಗಿರ್ತೀವ. ನೀ ಅವನ ಕೈಯನ್ನ ಕಟ್ಗ ಇಸ್ಕೊಂಡ್ರುಪ್ಲೆ ನಾವು ಅಲ್ಲಿಗೆ ಜಾರಿಗೆ ಹೋಗಿಸ್ತೀವ. ನೀ ಕಟ್ಗ ನಮ್ಮ ಕೈಯಾಗ ಕೊಟ್ಬೇಡ. ಏಯ್ ನಡ್ರಿ ನಡ್ರಿ. ಯಾಕೋ ಮಾವ, ನಾವು ಬರೋದಕ್ಕಿಂತ ಮೊದಲ ಬಂದು ಕಾಯಕತ್ತಿಲ್ಲ. ಯಾಕೋ ಮಕ್ಕ ಸಣ್ಣಾಗೈತಿ. ಊರ್ ಕಡೆ ಮ್ಯಾಳೆಲ್ಲ ಆರಾಮೈತಿಲ್ಲ? ಹಂಗೇನಿಲ್ಲ ಅಳಿಯ. ಈಗ ಬಿಸಿಲಾಗ ಬಾಡಿ ನೋಡು, ಅದಕ್ಕೆ ಒಂದ್ ಮೋತಿ ಒಂದಿಟ ಬಾಡ್ದಂಗ ಆಗಿತ್ತ. ಬಾ ಬಾ ಹೊಸೋಗಿ ಅವು ಊಟ ಮಾಡು ಬಾ. ಏನಂತ ಮಾತಾಡ್ತೀವ ಮಾವ? ನಾ ಎಂದರ ಜಳಕ ಮಾಡ್ಲಾರ್ದ ಬಿಷ್ಟಮ್ ತಾಯಿಗೆ ನಮಸ್ಕಾರ ಮಾಡ್ಲಾರ್ದ ಊಟ ಮಾಡಿದ್ ನೋಡಿ ಅನ್ನಿ ಅಂದರ ನೋಡು. ನಿನಗಟ್ಟು ಹೊಟ್ಟೆ ಹಸ್ದಿತ್ತಂತಂದ್ರೆ ನೀವು ಊಟ ಮಾಡೋಗು, ನಾ ಆಮೇಲೆ ಬಂದು ಮಾಡ್ತೀನಿ. ಅದೇ ಹಂಗಾಕತಿ. ನಿನ್ನ ಬಿಟ್ಟು ನಾ ಊಟ ಮಾಡಂಗಿಲ್ಲ ನೋಡು. ಹೋಗು ಲಗುನ ಜಳಕಾರಿ ಮಾಡಿ ಬರೋಗು, ಮತ್ತೆ ಹಿಂದಿಗಡೆ ಊಟ ಮಾಡ್ನು. ಹೌದಾ? ನೋಡು, ಮತ್ತೆ ಹಸುವಾಗಿದ್ರೆ ಹೋಗಿ ನೀವು ಊಟ ಮಾಡೋಗು. ಇಲ್ಲ ಹಿಂದಿಗಡೆನು ಮಾಡ್ ನೋಡು. ಜಳಕ ಮಾಡಿ ಬಾನಿ ಕಡ್ಗತ್ತಾ ಇಲ್ಲ ಅದನ್ನ ಹಿಡ್ಕೊತನ. ಇಲ್ಲ ಕಡ್ಗ ನನ್ನ ಕೈಯಾಗ ಕೊಡು, ನಿನಗ ಆರಾಮ್ ಹಸು ನಂಗೆ ಜಳಕ ಮಾಡಕ ಗಾಂವ್ ಆಕತಿ. ಹಿಂಗದ್ದೆ ಮಾವ? ಇಲ್ಲ ಮಾವ, ನಾ ಯಾವತ್ತೂ ಕಡ್ಗ ಬಿಟ್ಟಿದ್ದೇ ಇಲ್ಲ. ಹಿಂಗ್ಯಾಕಂತೀಯೋ ಅಳಿಯ? ಇಲ್ಲಿ ನನ್ನ ನಿನ್ನ ಬಿಟ್ಟ ಬೇರೆ ಯಾರ್ದಾರು ನಿನ್ನ ಸ್ವಾದರ ಮಾವನ ಮೇಲೆ ಅನುಮಾನ ಐತೆ ಈಗ? ಏನಂತ ಮಾತಾಡ್ತೀವೋ ಮಾವ? ಹಿರಿಯಾರು ಒಂದು ಮಾತು ಹೇಳ್ತಾರ, ತಾಯಿ ಸತ್ರು ಸ್ವಾದರ ಮಾವ ಇರ್ಬೇಕಂತ. ನಿನ್ನ ನಂಬಲಾರ್ದ ಇನ್ ಯಾರು ನಂಬಕ್ ಆಗ್ತೈತಿ? ತಗೊಂಬ ನೋಡು, ಅದ್ರಾಗ ನಿನ್ನ ಅಳಿಯನ್ ಜೀವ ಐತಿ. ಅಪ್ಪಿ ತಪ್ಪಿ ಅದನ್ನ ಕೆಳಗಿಡಬೇಡ. ಆಯ್ತ ನೀ ಜಳಕ ಮಾಡಿ ಲಗುನ ಬಾ. ಮಾವ ಯಾಕೋ ಇವತ್ತು ಎಡಗನ್ ಹಾರಾಕತೈತಿ? ಏನು ಅಪಶಕ? ಈ ಬಿಸಿಲಾಗ ಗಾಳ್ಯಾಗ ಕಡಾ ಕಡಾ ತಿರುಗತಿಪ್ಪ, ಅದಕ್ಕೆ ಹಂಗಾಗಿರ್ತೈತ. ಹೋಗು ಲಗುನ ಜಳಕ ಮಾಡಿ ಬರೋ. ಕಾಟಿ ಹುಷಾರು ಮಾವ. ನಾ ನೋಡ್ಕೊತೀನಿ, ಹೋಗು. ಏ ಮಾವ ಕಟ್ಕ ಕೊಡೋ ಇಲ್ಲಿ. ಏ ಮಾವ ಕಟ್ಕ ಕೊಡೋ.
ಕೊಡೋ ಇಲ್ಲಿ. ಅವ್ರ ಕೈಯಾಗ ಕೊಡಾಕತ್ತೀವ ಮಾವ. ಕೊಡೋ ಮಾವ. ಕೊಡೋ ಮಾವ. ಸುರ್ಗೊಂಡ್ ಕ್ವಾಣ ಬಿದ್ದಂಗ ಆತ್ ನೋಡ್ಲಿ ಮಗ. ಇಟ್ಟು ದಿನ ಚಿತ್ತ ಹಾಕಿ ಜಿಗದಾಡುತ್ತಿದ್ದ, ಈಗ ಕೊಡ್ಲೆ ಮಗನ ಉತ್ತರ. ಮೋಸಗಾರ ನನ್ನ ಮಕ್ಕಳ ಮಾಸ್ತಿಂದ ಅವಲಿ ಬೈಲಿ ಹೋಗಿದ್ರನ್ರಲ್ಲಿ. ಸಾಗಿದ್ರ ಮುಂದೆ ಬರ್ಬೇಕಾಗಿತ್ರಲ್ಲ. ರಾಯ ಮುಗಿತಲೇ ನಿನ್ನ ಕತಿ. ಇನ್ನು ನಮ್ಮದಲೇ ಇಲ್ಲಿ ತರ್ಪಾರ. ಏನು ಮಾತಾಡಲೇ? ಹೆತ್ತ ತಾಯಿ ಲಾಡಿ ಬಿಚ್ಚೋ ಹಾದ್ರಿಗಿತ್ತಿ ಮಕ್ಕಳ. ಈ ನೀವು ಮಾಡೋ ಕೆಲಸಕ್ಕೆ ಗಂಡಸ್ರಂತಾರೇನ್ಲಿ? ಎಂತ ಜಾತಿಯಾಗಾರ ಹುಟ್ಟಿರಲಿ. ಉಂಡೆಡ್ಯಾಗ ಉಚ್ಚೆ ಹೊಯ್ಯು ಮುಂದೆಲ್ಲೇ ನೀವು. ನಿಮಗಂಗೇನು ಉಪಯೋಗ ಐತಿ? ನಿಮಗಂಗೇನು ಉಪಯೋಗ ಐತಿ? ಇಲ್ಲಿ ನಿಂತಾರಲ್ಲ ನಮ್ಮವ್ರು ಅನ್ನಿಸ್ಕೊಂಡವ್ರ ಮೋಸ ಮಾಡಕ್ ಕುಂತಾರ ಅಂದ್ಮೇಲೆ ಇನ್ನು ನಮ್ಮಂತವ್ರಿಗೆ ಎಲ್ಲಿ ಉಳಗಾಲೈತಲೆ. ಏ ಹಾದ್ರಿಗಿತ್ತಿ ಮಗನ, ಈಗ ಖುಷಿ ಆತಲ್ಲ ನಿನಗ? ಹೋಗಲೇ ನಿಮ್ಮ ಅಕ್ಕ ನಮ್ಮವ್ವ ಕೆಂಚವ್ವ ಮಗ ಬರ್ತಾಳ, ನನ್ನ ಮಗ ರಾಯ ಬರ್ತಾಳ ಅಂತ ಬಾಗಿಲದಾಗ ಕುಂತ ದಾರಿ ಕಾಯ್ತಿರ್ತಾಳ. ಹೋಗಿ ಹೇಳು, ಯವ್ವ ನಿನ್ನ ಮಗನ ಇವತ್ತ ಹೇಳಿನ ಆಸೆಕ ಕೆಂಪು ಮೋತಿ ಮಂಗ್ಯಾಗಳ ಕೈಯಾಗಿ ಹಿಡಿದು ಕೊಟ್ಟು ಬಂದ. ಖುಷಿಯಾಗಿ ಹಾಲ ಬೆಲ್ಲ ಕೊಡ್ತಾಳ, ಕುಡಿದು ಹೊಟ್ಟಿ ತುಂಬಿಸ್ಕೊತಾರಲ್ಲ. ಹೋಗಲೇ ರಾಯಣ್ಣ, ನನ್ನ ತಪ್ಪಾತು ರಾಯಣ್ಣ, ನನ್ನ ತಪ್ಪಾತು ಅಂತ ನಿನ್ನಲ್ಲಿ ಬೇಡ್ಕೊಳಕ್ಕೂ ನನಗೆ ಹಕ್ಕಿಲ್ಲ. ಈ ಕುತಂತ್ರಿಗಳು ನನ್ನ ಕುಟುಂಬದ ಮೇಲೆ ಕತ್ತಿ ಇಟ್ಟ ನನ್ನ ಹೇಸಿ ಕೈಯಿಂದ ಈ ಹೊಲಸು ಕೆಲಸ ಮಾಡಕ್ ಅದಕ್ಕೆ ಹೇಳ್ತಾರ ದೀಪದ ಬಡ್ಡ್ಯಾಗ ಕತ್ಲಿರ್ತೈತಿ ಅಂತ. ಮೋಸ ಮಾಡೋರು ಬ್ಯಾರೆ ಎಲ್ಲಿ ಇರಂಗಿಲ್ಲ, ನಮ್ ಬಗಲಾಗನ ಇರ್ತಾರಲ್ಲೇ. ನಮ್ ಬಗಲಾಗನ ಇರ್ತಾರ ಅನ್ನೋದಕ್ಕ ಕರೆ 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 ಗುರ್ತು ಮಾಡಿಟ್ಟಲ್ಲಿ ಮಾವ ಅಣ್ಣಾಕ ನಾಲ್ಗಿನ ಬರ್ವಾತಲ್ಲ. ನಮ್ಮ ಜಾತ್ಯಾಗರ ಯಾಕೆ ಹುಟ್ಟಿದಲೆ ಹೊಲಸು ಸೋಳ ಮಗನ? ಈ ರಾಯಣ್ಣನ ಹೆಸರು ಎಷ್ಟು ದಿವಸ ಇರ್ತೈತಲ್ಲ ಅಷ್ಟು ದಿವಸ ನಿನ್ನ ಹೆಸರು ಇರ್ತೈತಲ್ಲ ಲಕ್ಯ. 10 ದಿವಸ ನಿನ್ನ ಹೆಸರು ಇರ್ತೈತೆ. ಮಾಡಿದ ಪುಣ್ಯನ ಒಂದ ದಿನದಾಗ ಕಳ್ಕೊಂಡು ಬಿಟ್ಟಲ್ಲೇ. ಹೋಗ ನನ್ನ ಕಣ್ಣು ಮುಂದೆ ನಿಂತ್ರ ಮಗನ ನಿನ್ನ. ಅವನ ಕೂಡ ಏನ್ ನಿಂತಾರಲಿ, ಈ ಮಗನ ಎಳ್ಕೊಂಡು ನಡ್ರಲಿ ಅಲ್ಲಿ ಜೈಲಿಗೆ. ಅಂಕನಗೌಡ, ನಿಮಗೊಂದು ಮಾತು ಹೇಳ್ತೀನಿ, ನೆನಪಿಟ್ಕೋರಿ. ಯಾವಾಗ ದೇಶಭಕ್ತಿನ ಉಸಿರಂತ ಬದುಕೋ ಈ ರಾಯಣ್ಣಗ, ಯಾವಾಗ ನನ್ನ ಕನ್ನಡ ನಾಡು ಜೀವ ಅಂತ ಬದುಕೋ ಈ ರಾಯಣ್ಣಗ,
ಇಷ್ಟೊಂದು ಮೋಸ ಮಾಡ್ಯಾರಿ ಅಂದ ಮ್ಯಾಲ ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋರಿ. ಸೂರ್ಯ ಎಷ್ಟು ದಿವಸ ಈ ಭೂಮಿಗೆ ಬೆಳಕು ಕೊಡ್ತಾನೋ, ಚಂದ್ರ ಎಷ್ಟು ದಿವಸ ಈ ಭೂಮಿಗೆ ಮುಖ ತೋರಿಸ್ತಾನೋ, ಅಲ್ಲಿ ಮಠ ನೀವು ತಿನ್ನೋ ಅನ್ನದಾಗ ಹುಳ ಬೀಳ್ತಾವ. ಸಾಹೇಬರು ಬಂದ್ರ ನೋಡ್ಲೆ ಈಗ. ನಾವು ಹೇಳಿದ ಕೆಲಸ ಮುಗಿಸಿದ್ವಿ ನೋಡ್ರಿ ಸರ. ಮತ್ತೇನ್ರಿ ಸಾಹೇಬ್ರ, ನಮಗಿನ್ನ ಯಾವಾಗ್ರಿ ದೇಶಗತಿ ಕೊಡೋದು ನೀವು? ಓ, ನಿಮಗೆ ದೇಶಗತಿ ಬೇಕಲ್ಲ? ಹೌದ್ರಿ. ಅದಕ್ಕಿಂತ ನಿಮ್ಗೆ ಹೆಚ್ಚಿಂದನೂ ಕೊಡ್ತೀವಿ. ಅಲ್ಲೇ ಅಂತದೇನ್ರಿ? ನಿಮ್ಗೆ ಎಲ್ಪೆಂಟ್ ಗೊತ್ತಾ? ಎಲ್ಪೆಂಟ್ ಬೇಡ್ರಿ, ಯಾವ್ದು ಅದು ದೊಡ್ಡ ಬಹುಮಾನ ಕಾಣ್ತತಿ. ನನಗೂ ತಿಳಿದಿಲ್ಲಪ್ಪ. ಅದ್ ಯಾವ್ದು ಎಲ್ಪೆಂಟ್ ಅದಾರ? ಏನ್ ನಮಗೂ ಏನು ಗೊತ್ತಾಗ ಗೌಡ, ನಾ ಹೇಳುದು ಅರ್ಥ ಮಾಡ್ಕೊರಿ. ಅವ್ರು ಏನ್ ನಮ್ಮ ಸಾಹೇಬ್ ಹೇಳ್ತಾರಲ್ಲ, ನಿಬ್ರು ಆನಿ ಕಾಲಾಗ ಹಾಕಿ ತುಳಿಸೋದಕ್ಕ. ಸೋಲ್ಜರ್ ಸಾಹೇಬ್ರ, ಏನ್ರಿ ಇದು? ಅದೇನ್ ದೇಶಗತಿ ಕೊಡ್ತೀವಿ, ಆಸ್ತಿ ಕೊಡ್ತೀವಿ ಅಂದಿದೇನು ಆನಿ ಕಾಲ ಹಾಕಿ ತುಳಿಸ್ತೀನಿ ಅಂತಿರಲ್ಲ, ಇದೇನ್ ನೀವು? ಮಲ್ಲಪ್ಪ ಚಟ್ಟಿ, ವೆಂಕನಗೌಡ, ನಮ್ಮ ಬ್ರಿಟಿಷ್ ಸರ್ಕಾರದ ರೂಲ್ಸೇ ಅದು, ಡಿವೈಡ್ ಆ್ಯಂಡ್ ರೂಲ್. ನಿಮ್ಮವರಿಂದಲೇ ನಿಮ್ಮನ್ನ ಬೇರ್ಪಡಿಸಿ ನಿಮ್ಮ ಮೇಲೆ ಅಧಿಕಾರ ಮಾಡುವುದೇ ನಮ್ಮ ಸರ್ಕಾರದ ಗುರಿ. ಅಂತ ದೇಶಭಕ್ತರಿಗೆ ನೀವು ನಿಯತ್ತಾಗಿಲ್ಲದವರು, ಇನ್ನು ನಮ್ಮಂಥವರಿಗೆ ನಿಯತ್ತಾಗಿರ್ತೀರಾ? ಅದಕ್ಕಂತಾನೆ ನಮ್ಮ ಸರ್ಕಾರದ ರೂಲ್ಸ್, ಯಾರು ತಮ್ಮವರಿಗೆ ಮೋಸ ಮಾಡ್ತಾರೋ ಅವರು ನಮಗೆಂದೂ ನಿಯತ್ತಾಗಿರಲ್ಲ. ಅಂಥವರನ್ನ ಕೊನೆಯದಾಗಿ ಅವರನ್ನು ಆನೆಯ ಕಾಲಿನಿಂದ ತುಳಿಸಿ ಸಾಯಿಸುವುದೇ ನಮ್ಮ ರೂಲ್ಸ್. ಸೋಲ್ಜರ್, ಇವರನ್ನ ತೆಗೆದುಕೊಂಡು ಹೋಗಿ ಎಲ್ಪೆಂಟ್ ಕಾಲಲ್ಲಿ ಹಾಕಿ ತುಳಿಸಿ ಸಾಯಿಸಿಬಿಡಿ. ಮೋಸರಿ ಎಂಕ್ಯ, ಇವ್ರು ಮೋಸ ಮಾಡ್ರಲೆ, ಮೋಸ ಮಾಡ್ರು. ನಮ್ಮ ನಾವು ಮೋಸ ಮಾಡಿದ್ವಿ ಬಿಡ್ತಾರ? ನಮಗ ಗೊತ್ತಪ್ಪ. ನಾವು ಹೇಸೀತಿನ ಕೆಲಸ ಮಾಡಿದ್ವು, ನಮ್ಮ ಗತಿ ಅದೋ ಗತಿ. ಈ ಇಂಡಿಯಾ ದೇಶದಲ್ಲಿ ಎಂತೆಂಥ ವೀರಶೂರ ದೇಶಭಕ್ತರು ಹುಟ್ಟಿದ್ದಾರೆ. ಆದರೆ ಏನು ಮಾಡುವುದು? ಇಂಥ ದೇಶದ್ರೋಹಿಗಳಿಂದ ಅವರೆಲ್ಲರೂ ಪ್ರಾಣವನ್ನು ಬಿಡುತ್ತಿದ್ದಾರೆ. ಆದರೂ ಇಂಡಿಯಾ ಈಸ್ ಗ್ರೇಟ್.